ನಮಸ್ಕಾರ, ನಿಮ್ಮೆಲ್ಲರಿಗೂ ನನ್ನ ಚಾನೆಲ್ಗೆ ಸ್ವಾಗತ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಾನು ಮುಂಚೆ ಶಾರ್ಟ್ ವಿಡಿಯೋಸ್ನೆಲ್ಲ ಮಾಡ್ತಾ ಇದ್ದೆ, ಇವಾಗೂ ಕೂಡ ಮಾಡ್ತೀನಿ. ಬಟ್ ಅದನ್ನೆಲ್ಲ ನಾನು ಇನ್ನೊಂದು ಚಾನಲ್ ನಲ್ಲಿ ಅಪ್ಲೋಡ್ ಮಾಡ್ತೀನಿ. ಆ ಚಾನಲ್ ಹೆಸರು ರಂಜು_155 ಅಂತ. ನೀವು ಈ ಚಾನಲ್ಗೆ ಎಷ್ಟು ಸಪೋರ್ಟ್ ಮಾಡಿದ್ರು ಅದರಷ್ಟೇ ಸಪೋರ್ಟ್ ಈ ವಿಡಿಯೋಗೂ ಕೂಡ ಮಾಡಿ ಹಾಗೂ ಈ ಚಾನಲ್ಗೂ ಕೂಡ ಮಾಡಿ. ಈ ಚಾನಲ್ ನಲ್ಲಿ ನಾನು ಏನೇನು ವಿಡಿಯೋಸ್ ಅಪ್ಲೋಡ್ ಮಾಡ್ತೀನಿ ಅಂತಂದ್ರೆ, ಲೈಕ್ ನಾರ್ಮಲಿ ನನ್ನ ಮನೇಲಿ ಇದ್ದಾಗ ಏನೇನು ಅಡುಗೆ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ, ಅದನ್ನ ಹೇಗೆ ಕೂಡ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಶಾವಿಗೆ ಪಾಯಸ ಮಾಡ್ತಾ ಇದ್ದೀನಿ, ಅದನ್ನ ಹೇಗೆ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ. ಸೊ ಅದಕ್ಕೂ ಮುಂಚೆ ಪ್ಲೀಸ್ ನನ್ನ ಚಾನಲ್ಗೆ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಡಿಯೋನ ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡದೆ ನೋಡಿ. ಸೊ ಲೆಟ್ ಸ್ಟಾರ್ಟ್ ಇಟ್. ಸೊ ಫಸ್ಟ್ ನಾನು ಒಂದು 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕೊಂತ ಇದ್ದೀನಿ. ಒಂದು 10 to 20 ಸೆಕೆಂಡ್ಸ್ ತುಪ್ಪ ಗರಂ ಮಾಡ್ಕೊಂಡಿನಿ. ಇವಾಗ ಅದ್ರೊಳಗೆ ಶಾವಿಗೆ ಹಾಕೊಂಡು ಫ್ರೈ ಮಾಡ್ಕೊತೀನಿ. ಒಂದು ನಿಮಿಷ ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ, ಫ್ರೈ ಮಾಡ್ಕೊಂಡಿನಿ. ಇವಾಗ ಇದನ್ನ ಒಂದು ಪ್ಲೇಟಲ್ಲಿ ತಗೊಂಡ್ಬಿಡ್ತೀನಿ. ಈ ತರ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಒಂದು ಸ್ವಲ್ಪ ಇವಾಗ ಶಾವಿಗೆ ಹುರ್ಕೊಂಡು ತಕೊಂಡಿದ್ನಲ್ರಿ, ಅದೇ ಕಡಾಯಿಯೊಳಗೆ ಇನ್ನೊಂದು 2 ಸ್ಪೂನ್ ತುಪ್ಪ ಹಾಕೊಂಡು ಅದ್ರೊಳಗೆ ಕಾಜು ಬಾದಾಮ್ ಹಾಕಿ ಇವಾಗ ಫ್ರೈ ಮಾಡ್ಕೊತೀನಿ. ಒಂದು 10-15 ಬಾದಾಮು ಮತ್ತೆ 10-15 ಕಾಜು ನಾನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಇವಾಗ ಇದನ್ನ ಫ್ರೈ ಮಾಡ್ತೀನಿ. ಫಸ್ಟ್ ಬಾದಾಮ್ ಹಾಕೊಂಡು 1 ನಿಮಿಷ ಫ್ರೈ ಮಾಡ್ತೀನಿ. ಇವಾಗ ಕಾಜು ಹಾಕೊಂಡು ಫ್ರೈ ಮಾಡ್ಕೊಂಡ್ಬಿಡ್ತೀನಿ ಕರೆಕ್ಟಾಗಿ. ಇಷ್ಟು ಫ್ರೈ ಆದ್ರೆ ಸಾಕು ನೋಡ್ರಿ. ಇವಾಗ ಮತ್ತೆ ಅದೇ ಕಡಾಯಿ ಒಳಗೆ ನಾನು 1 ಚಮಚದಷ್ಟು ತುಪ್ಪ ಹಾಕಕತ್ತೀನಿ. ಒಂದ್ ಸ್ವಲ್ಪ ಗರಂ ಆದ್ಮೇಲೆ ಅದ್ರೊಳಗೆ 2 ಏಲಕ್ಕಿ ಹಾಕತ್ತೀನಿ ಅಷ್ಟೇ. ಇಷ್ಟು ಫ್ರೈ ಆದ್ಮೇಲೆ 1 ಕಪ್ ಅಷ್ಟು ಹಾಲು ಹಾಕೊಂತೀನಿ. ಮತ್ತೊಂದಿಷ್ಟು ಅಂದ್ರೆ ಅರ್ಧ ಕಪ್ ಅಷ್ಟು ಮತ್ತೆ ಅದೇ ಹಾಲು ಹಾಕೊಂತಿದ್ದೀನಿ. ನಾನು ಅವಾಗ್ಲೇನೆ ಕುದಿಸಿಟ್ಕೊಂಡಿದ್ದೆ ಎಲ್ಲ ಹಾಲನ್ನ. ನಾನು ತುಪ್ಪದಲ್ಲಿ ಮಾಡ್ಕೊಂಡಿದ್ದೀನಿ, ನೀವು ಬೇಕಾದ್ರೆ ಎಣ್ಣೆ ಹಾಕೋಬಹುದು ಅಥವಾ ಬೆಣ್ಣೆ ಇದ್ರೆ ಬೆಣ್ಣೆ ಕೂಡ ಹಾಕೋಬಹುದು, ತುಂಬಾ ಚೆನ್ನಾಗಾಗುತ್ತೆ. ಈ ಒಂದು ಬಟ್ಲದಷ್ಟು ನಾನು ಸಕ್ಕರೆ ಹಾಕೊಂತ ಇದ್ದೀನಿ ಇದಕ್ಕೆ. ಇದೇನಾದ್ರೂ ಕಡಿಮೆ ಆಯ್ತಂದ್ರೆ ಆಮೇಲೆ ರುಚಿ ನೋಡಿ ಇನ್ನೊಂದು ಸ್ವಲ್ಪ ಬೇಕಾದ್ರೆ ಹಾಕೋಬಹುದು. ಸಕ್ಕರೆ ಕರಗೋವರೆಗೂ ಈ ತರ ಮಿಕ್ಸ್ ಮಾಡ್ತಾ ಇರಬೇಕು, ಫಾಸ್ಟ್ ಫ್ಲೇಮಲ್ಲಿ ಇಟ್ಟು. ಇವಾಗ ಹಾಲು ಕೂಡ ಕುದಿಲಿ ಹತ್ತದ, ಮತ್ತೆ ಇದ್ರೊಳಗೆ ಸಕ್ಕರೆ ಕೂಡ ಕರಗೈತೆ. ಇದ್ರೊಳಗೆ ಇವಾಗ ಇದೇ ಕರೆಕ್ಟ್ ಟೈಮು ಶಾವಿಗೆ ಹಾಕೊಳ್ಳೋದಕ್ಕೆ. ಶಾವಿಗೆ ಇವಾಗ ಆ್ಯಡ್ ಮಾಡ್ಕೊತ ಇದ್ದೀನಿ. ಇದನ್ನ ಒಂದು 5 ನಿಮಿಷ ಸ್ಲೋ ಫ್ಲೇಮಲ್ಲಿ ಇಟ್ಟು ಕುದಿಸ್ಕೋಬೇಕು. ಒಂದು 5 ನಿಮಿಷ ಕುದಿಸ್ಕೊಂಡಾದ್ಮೇಲೆ ಇವಾಗ ಕಾಜು ಬಾದಾಮ್ ಅವಾಗಲೇ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಅದು ಹಾಕೊಳ್ತಿದ್ದೀನಿ. ಆಯ್ತು ನೋಡ್ರಿ ಫ್ರೆಂಡ್ಸ್, ಇವಾಗ ಕಂಪ್ಲೀಟ್ ಆಯ್ತು. ಇವಾಗ ಇದನ್ನ ನಾನು ಒಂದು ಬೌಲ್ನಲ್ಲಿ ಸರ್ವ್ ಮಾಡ್ಕೊತೀನಿ. ಇದನ್ನ ಒಂದು ಬೌಲಲ್ಲಿ ಸರ್ವ್ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ಶಾವಿಗೆ ಪಾಯಸನ ಸರ್ವ್ ಮಾಡ್ಕೊಂಡು ಆಯ್ತು. ಇವಾಗ ಶಾವಿಗೆ ಪಾಯಸ ಟೇಸ್ಟ್ ಹೇಗಾಗಿದೆ ಅಂತ ಚೆಕ್ ಮಾಡ್ತೀನಿ. ತುಂಬ ಅಂದ್ರೆ ತುಂಬ ಟೇಸ್ಟ್ ಆಗಿದೆ. ಸೊ ಇವತ್ತಿನ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಫ್ಯಾಮಿಲಿ ಜೊತೆ ಕೂಡ ಈ ರೆಸಿಪಿನ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.